ನಮಾಮಿ ಶಮೇಶಾನ ನಿರ್ವಾಣರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೇಹಂ ಚಿದಾಕಾಶಮಾಕಾಶ ವಾಸಂ ಭಜೇಹಂ ವಾಸಂ ಭಜೇಹಂ. ಹರಃ ಓಂ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಆದಿಯಲ್ಲಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಭಗವಂತನ ತತ್ಸ್ವರೂಪಿ ಪರಮಪೂಜ್ಯ ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಕಾರಣ ಕರುಣಾಶಾಲಿ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ದಿವ್ಯ ಅಡಿದಾವರೆಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತಾ ಅನಂತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಹಾಗೂ ಪರಮಾತ್ಮನ ಅಚಿಂತ್ಯ ಶಕ್ತಿಯಾದ ಭಗವತಿ ಪರಾಂಬ ಆದಿಶಕ್ತಿ ಮಹಾಮಾಯೆ ಜಗಜ್ಜನನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಪ್ರತಿ ರವಿವಾರದಂತೆ ಈ ರವಿವಾರವೂ ಕೂಡ ಸದ್ಗುರು ತಂದೆಯವರ ಸಂಕಲ್ಪದಂತೆ ಅನುಭವಗೋಷ್ಠಿ ಸಾಯಂ ಪ್ರದೋಷ ಕಾಲದಲ್ಲಿ ನೆರವೇರ್ತಾ ಇದೆ. ಈ ಸಭೆಯಲ್ಲಿ ನನ್ನ ಸಾಧಕ ಬಳಗಕ್ಕೆ ಹಾಗೆ ತಾವೆಲ್ಲ ಅತಿ ಶ್ರದ್ಧಾವಾನ ಭಕ್ತರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಪರಶಿವ ಚೈತನ್ಯಕ್ಕೂ ಹಣೆಮಣಿದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಣಾಮಗಳು. ಪರಮಾತ್ಮನ ಇಚ್ಛೆ ಮನುಷ್ಯ ಜನ್ಮ ಏನಕ್ಕೇನ ಪ್ರಕಾರ ಏನ ಧನ್ಯ ಆಗಲಿ ಅಂತ ಇರೋದು. ಅದಕ್ಕಾಗಿ ಪರಮಾತ್ಮ ಬಹಳಷ್ಟು ಉಪಾಯಗಳನ್ನು ಮಾಡಿದ್ದಾನೆ. ಶಾಸ್ತ್ರದಲ್ಲಿ ಯಾವುದೇ ಪ್ರಕಾರವಾಗಲಿ ಹೇಗೆ ಆಗಲಿ ಮನುಷ್ಯ ತನ್ನ ಅವಸ್ಥೆಯಿಂದ ಮೇಲೆ ಏಳಲಿ, ಇರುವಂತಹ ಸ್ಥಿತಿಯಿಂದ ಒಂದು ಗತಿ ಮಾಡಲಿ ಅಂತ ಅಪೇಕ್ಷೆ ಇರ್ತದೆ. ಹೇಗೆ ತಂದೆ ತಾಯಿಗಳ ಅಪೇಕ್ಷೆ ತಾವು ಹೆತ್ತು ಹೊತ್ತು ಬೆಳೆಸಿರುವಂತಹ ಮಗನ ಪ್ರತಿ ಇರ್ತದೋ, ನನ್ನ ಮಗ 1ನೇ ಕ್ಲಾಸಿನಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳಿ, ಅಧ್ಯಯನ ಮಾಡಿ ಸ್ಕೂಲಿನಲ್ಲಿ ಅಥವಾ ತಮ್ಮ ಇರುವಂತಹ ತಾವು ಪ್ರದೇಶದಲ್ಲಿ ಆಗಲಿ ಆ ರಾಜ್ಯದಲ್ಲಿ ಆಗಲಿ ಆ ದೇಶದಲ್ಲಿ ಆಗಲಿ ನಂಬರ್ 1 ಬರಲಿ ಅಂತ ಹೇಗೆ ತಾಯಿ ತಂದೆಗಳದ ಅಪೇಕ್ಷೆ ಇರ್ತದಲ್ಲ, ಹಾಗೆ ಪರಮಾತ್ಮನ ಅಪೇಕ್ಷೆನೂ ಅದ. ಏನಕ್ಕೇನ ಪ್ರಕಾರೇಣ ಈ ಜೀವ ಅವಿದ್ಯಾ ಕಾಮ ಕರ್ಮ ಈ 3ರಲ್ಲಿ ಏನು ಬಿದ್ದು ಕಷ್ಟ ಅನುಭವಿಸ್ತಾ ಇದ್ದಾನಲ್ಲ, ಇದರಿಂದ ಏನಕ್ಕೇನ ಪ್ರಕಾರಣ ಎದ್ದು ಬರಲಿ ಅವನು ಹೊರಗಡೆ ಅಂತ ಪರಮಾತ್ಮ ಅನಾದಿ ಕಾಲದಿಂದ ಉಪಾಯ ಮಾಡ್ತಾನೆ ಅದಾನೆ. ವೇದದ ಮೂಲಕವಾಗಿ ಉಪಾಯ ಮಾಡ್ತಾ ಇದ್ದಾನೆ, ಉಪನಿಷತ್ ಮೂಲಕವಾಗಿ ಉಪಾಯ ಮಾಡ್ತಿದ್ದಾನೆ, ಶಾಸ್ತ್ರಗಳ ಮೂಲಕವಾಗಿ ಉಪಾಯ ಮಾಡ್ತಿದ್ದಾನೆ. ಪರಮಾತ್ಮನ ಸ್ವರೂಪಿಗಳಾಗಿರುವಂತಹ ಮಹಾಪುರುಷರನ್ನು ಧರೆಗೆ ಕಳಿಸಿ ಅವರ ಮೂಲಕವಾಗಿ ಉಪಾಯ ಮಾಡ್ತಿದ್ದಾನೆ. ಹೇ ಮನುಷ್ಯನೇ, ಹೇಳಪ್ಪ, ನಿನ್ನ ಅವಸ್ಥೆಯಿಂದ ಹೇಳು. ಇಲ್ಲ, ನಾನು ಭಾಳ ಚಿಕ್ಕೋನಿದ್ದೀನಿ, ನನ್ನ ಕೈಯಿಂದ ಏನೂ ಆಗಂಗಿಲ್ಲ, ನಾನು ಮೂಡಿದ್ದೀನಿ, ಅಜ್ಞಾನಿ ಇದ್ದೀನಿ, ನಾನು ವಿಷಯ ಲೋಲುಪತೆಯಿಂದ ಕೂಡ್ಕೊಂಡಿದ್ದೀನಿ ಅಂತ ಈ ಭಾವ ಏನು ನಮ್ಮೊಳಗದಲ್ಲ, ಮನುಷ್ಯನ ಒಳಗೇನದಲ್ಲ, ಇದರಿಂದ ನೀವು ಹೊರಗೆ ಬಾ. ಮೊದಲು ಕಣ್ಣು ತೆರೆದು ಈ ಜಗತ್ತನ್ನು ನೋಡು, ಸ್ವಲ್ಪ
ಈ ಶಾಸ್ತ್ರಗಳನ್ನು ಅನುಶೀಲನೆ ಮಾಡು. ಮಹಾಪುರುಷರನ್ನು ಅವ್ರ ಹೃದಯದ ಆಕಲನೆ ಮಾಡು, ಅವ್ರ ಪಾದಕ್ಕೆ ಹೋಗು ಅಂತ ಪರಮಾತ್ಮ ಅನಂತ ಉಪಾಯಗಳನ್ನು ಮಾಡ್ತಿದ್ದಾನೆ. ಅವನ ಉಪಾಯದಲ್ಲಿ ಏನು ತ್ರುಟಿ ಇಲ್ಲ. ಕೆಲವರು ಅರಿತುಕೊಳ್ತಾ ಇದ್ದಾರೆ, ಕೆಲವರು ಹೋಗ್ತಿದ್ದಾರೆ ಮಾರ್ಗದಲ್ಲಿಯೂ ಕೂಡ. ಪರಂತು ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನ ಬಂಧುರಾತ್ಮೈವ ರಿಪುರಾತ್ಮನಃ ಶಾಸ್ತ್ರ ಹೇಳ್ತದೆ. ಮನುಷ್ಯನೇ, ನಿನ್ನ ಉದ್ಧಾರಕ್ಕೆ ಮೂಲ ಕಾರಣ ನೀನೇ ಇದ್ದಿ. ನಿನ್ನ ಉದ್ಧಾರ ನೀನೇ ಮಾಡಿಕೊಳ್ಬೇಕು, ಹೌದಿಲ್ಲ? ತಂದೆ ತಾಯಿ ಮಕ್ಕಳಿಗೆ ಎಷ್ಟು ದಿವಸ ಅಂತ ಹೊಟ್ಟೆ ತುಂಬಿಸ್ತಾರೆ ರೀ? ಎಷ್ಟು ದಿವಸ ತುಂಬಿಸ್ತಾರೆ? ಒಂದನೇ ಎತ್ತದ ಅಂದ್ರೆ ಅನ್ನ ಹಾಲು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಕಿವುಚಿ ಕೊಡ್ತಾಳೆ ತಾಯಿ. 1-2 ವರ್ಷದ ಮಗು ಇತ್ತಂದರೆ ಅದೇ ಸ್ವಲ್ಪ ದೊಡ್ಡದಾಗ್ತಂದ್ರೆ ತಾಟ್ ಮುಂದೆ ಸರಿಸ್ತಾಳೆ. ಅಪ್ಪಗಳು ಹೇಳ್ದಂಗೆ ತಿನ್ನು ಅಂತ. ಸ್ವಲ್ಪ ದೊಡ್ಡದಾಗ್ತಂದ್ರೆ ದುಡ್ಕೊಂಡು ತಿನ್ನು ಅಂತ ಹೇಳ್ತಾಳೆ. ಹೇಳೇಬೇಕು. ಹೇಳಿಲ್ಲ ಅಂದ್ರೆ ಅವಳು ತಾಯಿ ತಂದೆ ಅಲ್ಲ ಅವರು, ಹೌದಿಲ್ಲ? ಯಾಕಂದರೆ ತನ್ನ ಮಕ್ಕಳನ್ನು ಸಬಲೀಕರಣ ಮಾಡುವಂಥದ್ದು ಗುಣ ತಾಯಿ ತಂದೆಯಲ್ಲಿ ಇರುತ್ತೆ. ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ನೀನು ಉತ್ತಿಷ್ಠತ, ಏಳು, ಜಾಗ್ರತೆ ಅಂದರೆ ನೀನು ನಿನ್ನನ್ನು ಅರಿತುಕೋ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿಬೋಧತ ಅಂತ ಕಠೋಪನಿಷತ್ತು ಹೇಳುತ್ತೆ. ಸ್ವಲ್ಪ ಪರಮಾತ್ಮನನ್ನು ಅರಿಯುವುದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತದೆ. ಅದಕ್ಕೇನು ಉಪಾಯ ಮಾಡಿದೆ ಅಂದರೆ, ಧರ್ಮದ ಉಪಾಯ ಮಾಡಿದೆ ಶಾಸ್ತ್ರ. ಅನಂತ ಉಪಾಯಗಳದ. ಒಂದು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನಾ ಕಾಂಡ ಅಂತ ವೇದಗಳಲ್ಲಿ 3 ಸಮ್ಮತವಾಗಿರುವಂಥ ಕಾಂಡಗಳನ್ನು ಹೇಳಿದೆ. ಅದರಲ್ಲಿ ಪ್ರಾಥಮಿಕ ಅವಸ್ಥೆಯಲ್ಲಿ ಪರಮಾತ್ಮನ ಪ್ರಾಪ್ತಿಗಾಗಿ ಏನು ಮಾಡಬೇಕು ಅಂದರೆ ಧರ್ಮದ ಆಮೋದ ಮಾಡಿಕೊಳ್ಬೇಕು. ಧರ್ಮವನ್ನು ನಮ್ಮಲ್ಲಿ ಜಾಗ್ರತೆ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಮನುಷ್ಯ ಅಂತ. ಅವು ಯಾವ್ಯಾವು ಅಂದರೆ ಬಹಳ ಸುಂದರವಾಗಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಧೃತಿ, ಕ್ಷಮ, ದಮೋಸ್ಥೇಯಂ, ಶೌಚಮಿಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಮಕ್ರೋಧ, ದಮ ದಶಕಂ ಧರ್ಮ ಲಕ್ಷಣಂ ಅಂತ 10 ಪ್ರಕಾರದ ಧರ್ಮದ ಲಕ್ಷಣಗಳನ್ನು ಮಾಡಿದ್ದಾರೆ. ಯಾವ್ಯಾವು? ಮೊದಲನೇದು ಧೈರ್ಯ. ಧೈರ್ಯವಂತನಾಗು. ಧೈರ್ಯವಂತ ಆ ವ್ಯಕ್ತಿನೇ ಆಗೋದಕ್ಕಾಗ್ತದೆ ಯಾವ ವ್ಯಕ್ತಿ ಯಾವುದೇ ತಪ್ಪು ಮಾಡಿಲ್ಲ. ಕಳ್ಳ ಧೈರ್ಯವಂತ ಆಗೋದಕ್ಕೆ ಸಾಧ್ಯ ಇಲ್ಲರಿ. ಕಳ್ಳ ಸದಾಕಾಲ ಭಯದಿಂದ ಕೂಡ್ಕೊಂಡಿರ್ತಾನೆ, ಹೌದಿಲ್ಲ? ಅಂದರೆ ಅವನು ಧರ್ಮದ ಮಾರ್ಗದಲ್ಲೇ ಇಲ್ಲ ಅಂತ ಅರ್ಥ. ಅವನು ಧರ್ಮದ ಮಾರ್ಗದಲ್ಲಿ ಕಳ್ಳ ಅಲ್ಲ. ಕಳ್ಳತನ ಮಾಡಿದ್ದಾನೆ ಅಂದರೆ ಏನು? ಅವನು ಧರ್ಮ ವಿರುದ್ಧವಾಗಿರುವಂಥ ಕಾರ್ಯವನ್ನು ಆಚರಣೆ ಮಾಡಿದ್ದಾನೆ. ಅದಕ್ಕೆ ಅವನು ಧೈರ್ಯವಂತ ಅಲ್ಲ, ಅಧೈರ್ಯ ಅದನ ಅಂದರೆ ಅಧರ್ಮವಂತ ಅದನ, ಹೌದಿಲ್ಲ? ಅದಕ್ಕೇನು? ಮೊದಲನೇದೇನದ ಲಕ್ಷಣ? ಧೈರ್ಯವಂತನಾಗು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರಲ್ರಿ, ಸಪ್ತಸೂತ್ರದೊಳಗೆ ಹೇಳಿದ್ರು ನೋಡ್ರಿ ಅವರು, ಹೌದಿಲ್ಲ? ಭಾಳಷ್ಟು ಕೇಳಿದಿರಿ ನೀವು. ಧೈರ್ಯವಂತನಾಗು. ಇನ್ನು ಎರಡನೇದೇನದ? ಕ್ಷಮ ಅದ. ಕ್ಷಮ ಅಂದ್ರೇನು? ಮಾಡಿದ್ದ ದೋಷವನ್ನು ಶಮನ ಮಾಡೋದು. ಸಿದ್ಧಾರೂಢ ಅಜ್ಜರ ಚರಿತ್ರೆಯಲ್ಲಿ ಈ ಕ್ಷಮೆಯನ್ನು ಬಹಳ ಪ್ರಚುರವಾಗಿ ನೋಡ್ತೀವಿ ನಾವು. ಅಜ್ಜನವರು ಯಾರು ಏನೇ ತಾಡನೆ ಮಾಡಿದರೂ ಕೂಡ ಅದಕ್ಕೆ ಸಹಜವಾಗಿ ಕ್ಷಮ ಮಾಡಿದ್ದಾರೆ ಗುರುನಾಥ. ಆ ಕ್ಷಮೆ ಏನು ಅದ್ಭುತವಾಗಿರುವಂಥ ಕ್ಷಮೆ ಅದ. ಸಾಕ್ಷಾತ್ ಪರಶಿವನ ಕ್ಷಮಾರೂಪ ಸಿದ್ಧಾರೂಢ ಅಜ್ಜನಲ್ಲಿ ನೋಡಿದ್ದೀವಿ ನಾವು. ವಿಷ ಕುಡಿದ್ರೂ ಕೂಡ ಹೋಗಿ ನೀಲಕಂಠ ಪರ್ವತದಲ್ಲಿ ಕೂತ್ಬಿಟ್ಟಿದ್ದಾನೆ ಪರಮಾತ್ಮ. ಎಲ್ಲಿ? ಹರಿದ್ವಾರದಲ್ಲಿ. ಅಲ್ಲಿ ಹೋಗಿ ಕೂತಿದ್ದಾನೆ ನೋಡ್ರಿ, ವಿಷ ಕುಡ್ದು ಗಪ್ ಚುಪ್ಪು, ಹೌದಿಲ್ಲ? ಹಾಗ ಮನುಷ್ಯ ಯಾವುದೇ ಪ್ರಕೃತಿ ಪ್ರಕಾರವಾಗಿಯೇ ಬರಲಿ, ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣದಲ್ಲಿ ನಮಗೆ ಏನೇ ಕಷ್ಟ ಕಾರ್ಪಣ್ಯ ದೋಷಗಳನ್ನು ಬರಲಿ, ಅದಕ್ಕೇನು ಮಾಡೋದು ಅಂದರೆ ಸಹಜವಾಗಿ ಕ್ಷಮ ಮಾಡೋದು. ಕ್ಷಮ ಹೇಗೆ ತಾಯಿ ತನ್ನ ಮಗ ಏನು ಮಾಡಿದ್ರು ಕ್ಷಮ ಮಾಡ್ತಾಳ್ರಿ ಸಹಜವಾಗಿ, ಹೌದು? ಬೇರೆ ತೊಡಿ ಮೇಲೆ ತಾಯಿ ಮಗು 1-2 ಮಾಡ್ತಂದ್ರೆ ಎತ್ತು ಬೇಕಾಗ್ತಾರೆ ಯಾರಾದರೂ. ಆದರೆ ತಾಯಿ ಹಂಗೆ ಮಾಡಲ್ಲ, ಹೌದಿಲ್ಲ? ತೊಳೆದು ಬಳದು ಮತ್ತೆ ಒಳ್ಳೆ ಚಡ್ಡಿ ಗಿಡ್ಡಿ ಹಾಕಿ ಒಂದು ಕಡೆ ಕುಂದಿರಿಸ್ಬಿಡ್ತಾಳೆ, ಸೆಂಟಿಗಿಂಟು ಬಡದು, ಹೌದಿಲ್ಲ? ಅಂದರೆ ಎಷ್ಟು ಕ್ಷಮಾಭಾವ ಅದ. ತಪ್ಪು ಮಾಡಿದ್ದ ಮೇಲೂ ಕೂಡ ಪ್ರೇಮ ತೋರಿಸ್ತಾಳೆ ತಾಯಿ, ಹೌದಿಲ್ಲ? ಅಂದರೆ ಇದು ಎರಡನೇ ಗುಣ ಅದ. ಮೊದಲನೇದು ಧೈರ್ಯವಂತನಾಗಬೇಕು, ಎರಡನೇದು ಕ್ಷಮವಂತನಾಗಬೇಕು, ಇನ್ನು ಮೂರನೇದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಮಾಡುವುದು. ಇಂದ್ರಿಯ ನಿಗ್ರಹ ಅಂದರೆ ತನಗೆ ತನ್ನ ಜೀವನೋಪಾಯಕ್ಕೆ ಬೇಕಾಗಿರುವಷ್ಟೇ ವಸ್ತುಗಳನ್ನು ಗ್ರಹಣ ಮಾಡೋದು, ಇದೆ ಇಂದ್ರಿಯ ನಿಗ್ರಹ. ತನಗೆ ತನ್ನ ಪರಿವಾರಕ್ಕೆ ಬೇಕಾಗಿರುವಷ್ಟು ಜೀವನೋಪಾಯಕ್ಕೆ ಈ ಅಯ್ಯ ಎನ್ನೆನು ಬಸವಣ್ಣವರು. ನನ್ನ ಜೀವನೋಪಾಯ ಕೊಡುವಂತ ಹೇಳಂಗಿಲ್ಲ ನಾನು, ಅವ್ರು ಅಲ್ಲಿ ತನಕ ಹೋಗಿದ್ದಾರೆ. ನೀ ಮಾಡಿದಡಾಯಿತೆಂಬನು, ನೀ ಮಾಡದಿದ್ದಡೆ ಆಗದೆಂಬೆನು ಅನ್ನೋದು ಪರಮಾತ್ಮನಿಗೆ ಪೂರ್ಣ ಸರೆಂಡರ್ ಆಗಿದ್ದಾರೆ, ಅಲ್ಲಿ ಪ್ರಶ್ನೆ ಇಲ್ಲ. ಆದರೆ ನಾವು ನಮಗೆ ಸಂಸಾರ ತೆಗೆದುಕೊಂಡು ಹೋಗಬೇಕಾಗಿದೆ, ಪರಮಾರ್ಥವೂ ಸಾಧಿಸಬೇಕಾಗಿದೆ ಅಂದರೆ ಏನಂತಾರೆ ಅವರು? ಇಂದ್ರಿಯ ನಿಗ್ರಹ. ಉಣೋದದ ಸಂಯಮವಾಗಿ ಊಟ ಮಾಡೋದು, ಆರೋಗ್ಯ ಕೆಡಬಾರ್ದು, ಹಿತಬುಕ್
ಮಿತ ಬುಕ್ ಅಂತ. ಹೌದಾ? ಇನ್ನು ಮೂರನೇದೇನು ಹೇಳ್ತಾರೆ? ಚೋರಿ, ಕಳ್ಳತನ ಮಾಡಬಾರ್ದು ಅಂತ. ಕಳ್ಳತನ ಅಂದರೆ ಕೇವಲ ಪರರ ಪದಾರ್ಥವನ್ನು ಕದಿಯೋದೇ ಕಳ್ಳತನ ಅಲ್ಲ. ಕಣ್ಣಿನಿಂದ ಕಳ್ಳತನ ಮಾಡ್ತಾನೆ ಮನುಷ್ಯ, ಕಿವಿಯಿಂದ ಕಳ್ಳತನ ಮಾಡ್ತಾನೆ, ಕೈಯಿಂದ ಕಳ್ಳತನ ಮಾಡ್ತಾನೆ, ಎಲ್ಲದರಿಂದ ಕಳ್ಳತನ ಮಾಡೋದಕ್ಕೆ ಬರ್ತದೆ ನೋಡ್ರಿ. ಹೌದಿಲ್ಲ? ಯಾರ ಏನೋ ಒಂದು ವಸ್ತು ಮುಚ್ಚಿಟ್ಟಿದ್ದಾರೆ ಅಂತ ತಿಳ್ಕೊಡ್ರಿ ನಿಮ್ಮ ಮನೆಯಲ್ಲಿ. ಹೌದಲ್ಲ? ನಿಮ್ಮ ಹುಡುಗೆ ಮುಚ್ಚಿಟ್ಟಿದ್ದಾನೆ, ಯಾರು ನೋಡಬಾರ್ದು ಮುಚ್ಚಿಟ್ಟಿದ್ದಾನೆ. ಮುಚ್ಚಿಡೋದು ನೀವು ನೋಡಿದಿರಿ, ಏನು ಮಾಡ್ತೀರಾ? ಏನಿಟ್ಟ ನೋಡೋಣ ಅಂತ ನೋಡಿದ್ರಿ ಅಂದರೆ ಕಳ್ಳತನ ಆಯ್ತಲ್ಲಿ ಅದು. ಹೌದಿಲ್ಲ? ಯಾರೋ ಗೌಪ್ಯವಾಗಿ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಕಿವಿಯಲ್ಲಿ ಬಾಯಿಟ್ಟು ಮಾತಾಡುವಂಥ ಮಾತುಗಳು. ಆ ಟೈಮಲ್ಲಿ ನಾವು ಕಿವಿ ಕೊಟ್ಟು ಕೇಳ್ದೇವೆ ಅಂದರೆ ಕಳ್ಳತನ ಆಯ್ತದು. ಹೌದಿಲ್ಲ? ಇದು ಕಳ್ಳತನ ಅಂತಾರೆ. ಅಂದರೆ ಇದು ಚೋರಿ. ಈ ಗುಣನೂ ಕೂಡ ಏನು ಧರ್ಮದಿಂದ ಚ್ಯುತಿ ಮಾಡುವಂಥ ಸಾಧ್ಯತೆ ಅದ. ಹೌದಿಲ್ರಿ? 4. ಇನ್ನು ಪವಿತ್ರತಾ. ಪವಿತ್ರತಾ ಅಂದರೆ ಮಾನಸಿಕವಾಗಿ ಶಾರೀರಿಕವಾಗಿ 2 ಪ್ರಕಾರದ ಪವಿತ್ರತಾ ಬರುತ್ತೆ. ಶರೀರ ಶುಚಿ ಇಟ್ಕೊಳ್ಳೋದು ಮೊದಲನೇ ಬದು. ಹೌದಿಲ್ಲ? ಯಾವುದೇ ಧರ್ಮ ಕರ್ಮ ಕಾರ್ಯಗಳನ್ನು ಮಾಡಬೇಕಾಗಿದ್ರೆ ಸಹಜವಾಗಿ ಶರೀರ ಶುಚಿ ಇಟ್ಕೊಳ್ಬೇಕು. ಧರ್ಮ ಕಾರ್ಯ ಮಾಡೋಂಗಿಲ್ಲ ಅಂದರೂ ಕೂಡ ಶರೀರ ಶುಚಿ ಇರಬೇಕಲ್ರಿ. ಹೌದಿಲ್ಲ? ಶರೀರ ಶುಚಿ ಬೇಕು. ಡಿಟೇಲಾಗಿ ಹೋಗೋದು ಬೇಡ, ಸಿಂಪಲ್. ಶರೀರ ಶುಚಿ ಬೇಕು. ಮಾನಸಿಕ ಶುಚಿತನೂ ಅವಶ್ಯಕತೆ ಅದ. ಮನಸ್ಸು ಕೂಡ ಪವಿತ್ರ ಇರಬೇಕಲ್ಲ ಧರ್ಮ ಕಾರ್ಯ ಮಾಡಬೇಕಾಗಿದ್ದರೆ. ಮನಸ್ಸೇ ಅಪವಿತ್ರವಾಗಿದ್ದರೆ ಧರ್ಮ ಕಾರ್ಯ ಏನು ಮನುಷ್ಯ ಆಗೋದಿಲ್ಲ. ಅದಕ್ಕೆ ಪವಿತ್ರತಾ ಒಂದು ಬಹಳ ಮುಖ್ಯ ಅದ. ಸ್ವಾಮಿ ವಿವೇಕಾನಂದರು ಅವರ ಕೋಟಿಂಗ್ನಲ್ಲಿ, ಅಂದರೆ ಅವ್ರು ಕೊಟ್ಟಿರುವಂಥ ಜಗತ್ತಿಗೆ ಕೊಟ್ಟಿರುವಂಥ ಮೆಸೇಜ್ನಲ್ಲಿ ಈ ಪವಿತ್ರತೆಯನ್ನು ಬಹಳ ಅಳವಡಿಸಿದ್ದಾರೆ ಅವರು. ಯೂತ್ಗಳನ್ನು ಕೂಡ ಏನು ಬೋಧನೆ ಮಾಡಿದ್ದಾರೆ, ಅವರಲ್ಲಿ ಪವಿತ್ರತಾ ಬಹಳ ಮುಖ್ಯ ಅದ. ಪರಮಾತ್ಮನ ಪ್ರಾಪ್ತಿಗೆ ಪವಿತ್ರತಾ ಬಹಳ ಮುಖ್ಯ ಅದ. ಅಂತಃಕರಣ ಪವಿತ್ರ ಇರಬೇಕು, ಬುದ್ಧಿ ಪವಿತ್ರ ಇರಬೇಕು. ಪವಿತ್ರತಾ ಬಹಳ ಇಂಪಾರ್ಟೆಂಟ್ ಅದ ಅಂತ ಅಷ್ಟು ಕೋಟಿಂಗ್ ಮಾಡಿದ್ದಾರೆ. ಇನ್ನೇನಂತಾರೆ? ಇಂದ್ರಿಯ ದಮನ. ಇಂದ್ರಿಯ ದಮನ ಅಂತಂದರೆ ಮಿಥ್ಯಾಚಾರಿ ಆಗಬಾರ್ದು ಅಷ್ಟೇ. ಎಷ್ಟು ಬೇಕು ಅಷ್ಟು ಸ್ವೀಕಾರ ಮಾಡೋದು ಇಂದ್ರಿಯಗಳದು. ಶಾರೀರಿಕ 5 ಜ್ಞಾನೇಂದ್ರಿಯಗಳಿದಾವೆ, 5 ಕರ್ಮೇಂದ್ರಿಯಗಳಿದಾವೆ. ಹೌದಿಲ್ಲ? ಇದೊಂದು. ಇನ್ನೊಂದು ಏನದ? ಬುದ್ಧಿ. ಬುದ್ಧಿ ಇಲ್ರಿ. ಬುದ್ಧಿ ಅಂದರೆ ಸಾತ್ವಿಕ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇ ಕುರುನಂದನ. ಗೀತೆಯಲ್ಲಿ ಪರಮಾತ್ಮ ಹೇಳ್ದ. ಎಂಥ ಬುದ್ಧಿ ಇರಬೇಕಂದ್ರೆ ವ್ಯವಸಾಯಾತ್ಮಿಕ, ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹಿಂಗೆ ವಿಶ್ಲೇಷಣೆ ಮಾಡುವಂತಹ ಬುದ್ಧಿ ಇರಬೇಕು. ನಮ್ಮಲ್ಲಿ ಭಾಳಷ್ಟು ಬುದ್ಧಿ ಇದೆ ರೀ, ಪ್ರಶ್ನೆ ಇಲ್ಲ. ಬುದ್ಧಿ ಇದೆ, ನಾವು ಪ್ರಯೋಗನೂ ಕೂಡ ಮಾಡ್ತೀವಿ. ನಾವು ಸಂಸಾರದಲ್ಲಿ ಏನಿಲ್ಲ, ಮಾಡೋಂಗಿಲ್ಲ ಅಂತ ಏನಿಲ್ಲ. ಪರಂತು ಅದನ್ನು ಸ್ವಲ್ಪ ಸೂಕ್ಷ್ಮೀಕರಣ ಮಾಡಬೇಕು. ಸ್ವಲ್ಪ ಅದಕ್ಕೆ ಹೇಗೆ ಅಕ್ಕಿಯಲ್ಲಿ ಕಳವೆ, ಅಕ್ಕಿಯಲ್ಲಿ ಈ ಹಳ್ಳ ಗಿಳ್ಳ ಬಂದಿದ್ರೆ ಹೆಂಗೆ ನಾವು ತೆಗೆದು ಆಯ್ದು ತೊಳೆದು ಜಾನಿ ಅನ್ನ ಕುದಿಯಕ್ಕೆ ಇಡ್ತೀವಲ್ಲ, ಹಂಗೆ ಸ್ವಲ್ಪ ನಾವು ಏನು ವಿಚಾರ ಮಾಡ್ತೀವಲ್ಲ ಪದಾರ್ಥವನ್ನು ಕುರಿತು ವಿಚಾರ ಮಾಡೋದಷ್ಟೆ. ಯಾವುದು ಇರ್ತದೆ ಸದಾವಕಾಲ, ಯಾವುದು ಹೋಗ್ತದೆ, ಹೌದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡಿ ಅದರಲ್ಲಿ ಸತ್ಯತ್ವ ಬುದ್ಧಿ ಹಿಂತಿರ್ಬೇಕಷ್ಟೆ. ಸದಾವಕಾಲ ಇರಂಗಿಲ್ಲಪ್ಪ, ನನಗೆ ಬಂದಿದೆ, ನನ್ನ ಕರ್ತವ್ಯ ಅದ, ಮಾಡೋದದ, ಮಾಡ್ಕೋತ ಹೋಗೋದು. ಹೌದಿಲ್ಲ? ಇದಕ್ಕೆ ಬುದ್ಧಿ ಅಂದರೆ ವ್ಯವಸಾಯಾತ್ಮಿಕ ಬುದ್ಧಿ. ಇದರಿಂದ ಏನಾಗ್ತದೆ? ಅವನು ಧರ್ಮದಲ್ಲಿ ಧರ್ಮ ಮಾರ್ಗಸ್ಥ ಅದನ, ಅವನ ಕಲ್ಯಾಣಕ್ಕೆ ಇದೊಂದು ದಾರಿದೀಪ ಆಗ್ತದೆ. ಹೌದಿಲ್ಲ? ಇನ್ನು ವಿದ್ಯೆ 2 ಪ್ರಕಾರದ ವಿದ್ಯೆ ಹೇಳಿದ್ದಾರೆ. ದ್ವೇ ವಿದ್ಯೆ ವೇದಿತವ್ಯ, ಪರಾಚ ಅಪರಾಚ ಇವ 2 ಪ್ರಕಾರ. ಹೌದಿಲ್ರಿ? ಋಕ್ ಸಾಮ ಯಜು, ಋಗ್ವೇದ ಸಾಮವೇದ ಯಜುರ್ವೇದ 3 ಪ್ರಕಾರ ವೇದಗಳದವ. 4ನೇದೊಂದು ಅದ, ಅದು ಅಥರ್ವವೇದ. ಮತ್ತು ಶಾಖಾ ಪರಶಾಖಗಳದಾವ ಅದರಲ್ಲಿ. ಇವು ಪರಾವಿದ್ಯೆಗಳಲ್ಲಿ. ಅಪರಾವಿದ್ಯೆಗಳಲ್ಲಿ ಇನ್ನು ಪರಾವಿದ್ಯೆ ಒಂದು ಬರುತ್ತೆ, ಬ್ರಹ್ಮವಿದ್ಯೆ. ಹೌದಿಲ್ಲ? ಆ ವಿದ್ಯೆ, ಈ ವಿದ್ಯೆಯನ್ನು ಕುರಿತು ಅಧ್ಯಯನ ಅನುಶೀಲನೆ ಮಾಡಬೇಕು ಮನುಷ್ಯನಾದವನು, ಸಾಧಕನಾದವನು. ಉನ್ನತಿಗೆ ಹೇಳ್ತಾರೆ ಅವರು. ಹೌದಿಲ್ಲ? ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ನಿಬೋಧಥ ಕ್ಷುರಸ್ಯ ಧಾರ ನಿಶಿತಾ ದುರತ್ಯಯ ದುರ್ಗಂ ಪತಸ್ತತ್ ಕವಯೋ ವದಂತಿ. ಶಾಸ್ತ್ರ ಏನು ಹೇಳ್ತದಲ್ಲ, ಅಂಥದ್ದು ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿದ್ರೆ ಇಂಥ ಗುಣಗಳನ್ನು ನಮ್ಮಲ್ಲಿರಬೇಕು. ಮನುಸ್ಮೃತಿಯಲ್ಲಿ ಯಾದ್ರು ಮನುಸ್ಮೃತಿಕಾರರು ಹೇಳಿದ್ರು. ಇನ್ನೊಂದು ಏನು ಹೇಳ್ತಾರೆ? ಬುದ್ಧಿ, ವಿದ್ಯಾ, ಸತ್ಯ. ಸತ್ಯ ಅಂದರೆ ಕಾಯಿಕ ವಾಚಿಕ ಮಾನಸಿಕ ಕ್ರಿಯೆ ಏನಾಗ್ತದಲ್ಲ ಅದರಿಂದ ಸತ್ಯನೇ ಹೊರಹೊಮ್ಮಬೇಕು, ವಿನಃ ಅಸತ್ಯ ಹೊಂದ. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತಂದ್ರಲ್ರಿ ಶರಣರು. ಸತ್ಯಂವದ ಧರ್ಮಂ ಚರ. ಸತ್ಯವಾಣಿ ಧರ್ಮದಿಂದ ನಡಿಬೇಕು, ಸತ್ಯವಾಣಿ ನುಡಿಬೇಕು ಅಂತ. ಹೌದಾ?
ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಕ್ರೋಧ ನಹಿಕರ, ಕ್ರೋಧ ಮಾಡಬಾರ್ದು ಅಂತ ನೋಡ್ರಿ. ಹೌದಲ್ಲ? ಇವೆಲ್ಲ ಲಕ್ಷಣಗಳಿಂದ ಎಲ್ಲಿ ಕೂಡ್ಕೊಂಡಿರ್ತಾರಲ್ಲ, ಇದಕ್ಕೇನಂತೀವಿ ಅಂದರೆ ಧರ್ಮ ಧರ್ಮ ಅಂತ ಕರೀರಿ. ದೃಷ್ಟಾಂತ ಬೇಕಲ್ರಿ, ಏನು ಅದ್ಭುತವಾಗಿರುವಂಥದ್ದು ಹೇಳ್ಯಾರಿ. ಕೇಳ್ಕೊತ ಹೋಗಿದ್ರೆ ಕೇಳೋದಕ್ಕೆ ಇಂಪದಾವ, ಅಳವಡಿಸೋದಕ್ಕೆ ಭಾಳ ತೊಂದರೆ ಅದಾವ್ರಿ ಇವೆಲ್ಲ. ಒಂದಕ್ಕಿಂತ ಒಂದು ಅಳವಡಿಸ್ಕೊಂಡ್ರೆ ಧನ್ಯ ಆಗ್ತಾನೆ ಮನುಷ್ಯ, ಆದರೆ 8 ಅದಾವಲ್ರಿ ಇವು. ಪರಂತು ಈ 8 ಲಕ್ಷಣಗಳಿರುವಂತಹ ಒಬ್ಬ ವ್ಯಕ್ತಿ ಆಗೋಗಿದ್ದಾನೆ, ಒಂದು ಅವತಾರ ಆಗಿದೆ. ಅದು ಈ ಕೆಲವೇ ದಿವಸದ ಹಿಂದೆ ಆ ಅದ್ಭುತವಾಗಿರುವಂತಹ ಆ ಚೇತನದ ಪ್ರತಿಷ್ಠಾಪನೆಯೂ ಕೂಡ ಆಗಿದೆ. ಎಲ್ಲಿ ಗೊತ್ತಾ? ಅಯೋಧ್ಯೆಯಲ್ಲಿ. ಹೌದಿಲ್ರಿ? ಶ್ರೀರಾಮಚಂದ್ರನ ರೂಪದಲ್ಲಿ ಈ ಅಷ್ಟ ಗುಣಗಳು ಪರಮಾತ್ಮನಲ್ಲಿ ಸದಾವಕಾಲ ರಾರಾಜಿಸ್ತವಂತೆ. ಪರಮಾತ್ಮ ಹೇಗದನಂದರೆ ಈ ಧರ್ಮ ಲಕ್ಷಣಗಳಿಂದ ಕೂಡಿಕೊಂಡಿದ್ದಾನೆ. ಯಾರು? ಶ್ರೀರಾಮಚಂದ್ರ. ರಾಮೋ ವಿಗ್ರಹವಾನ್ ಧರ್ಮ. ಶ್ರೀರಾಮಚಂದ್ರ ಹೇಗದನಂದರೆ ಸಾಕ್ಷಾತ್ ಧರ್ಮದ ಪ್ರತಿರೂಪ ಅದನವನು. ಧರ್ಮ ಬೇರೆ, ಶ್ರೀರಾಮಚಂದ್ರ ಬೇರೆ ಅಂತಿಲ್ಲ. ಧರ್ಮ ಅಂದರೆ ಒಂದೇ ಅರ್ಥ, ಯಾವುದು? ಶ್ರೀರಾಮಚಂದ್ರ. ಧರ್ಮಕ್ಕೆ ಒಂದು ಬಟ್ ಮಾಡಿ ತೋರಿಸುವಂತಹ ಒಂದು ವಿಗ್ರಹ ಯಾವುದು ಅಂದರೆ ಶ್ರೀರಾಮಚಂದ್ರನದ್ದು. ಇಡೀ ಮನುಕುಲದಲ್ಲಿ ಶ್ರೀರಾಮಚಂದ್ರನಾಗ ಧರ್ಮನಿಷ್ಠ ಒಂದು ಅವತಾರ, ಒಂದು ವ್ಯಕ್ತಿತ್ವ ಇಲ್ಲಿವರೆಗಾಗಿಲ್ಲ. ಅದಕ್ಕೇ ಶಾಸ್ತ್ರ ಹೇಳೋದು ರಾಮೋ ವಿಗ್ರಹವಾನ್ ಧರ್ಮ. ಸಾಕ್ಷಾತ್ ಪರಮಾತ್ಮ ಧರ್ಮ, ರಾಮನ ರೂಪದಿಂದ ಧರ್ಮನೇ ತಾನಾಗಿ ಬಂತು ಅಂತ. 2 ಪ್ರಕಾರದ ರಾಮರು. ಯಾಕೆ ಹೇಳಕತ್ತೀನಿ ಅಂದರೆ, ಸುಮ್ಮನೆ ಈಗ ರಾಮಂದು ನಡೆದಿದೆ, ಸದ್ಗುರು ತಂದೆಯವರು ಕೂಡ ಅಗ್ನಿಯನ್ನು ಮಾಡಿಬಿಟ್ಟಿದ್ದಾರೆ. ಅವರು ನಿಮಗೆಲ್ಲ ಕರುಣ ಹಸ್ತ ಕೊಟ್ಟಿದ್ದಾರೆ. ಹೌದಿಲ್ಲ? ಬೀದರಂತೆ ಗಮನ ಮಾಡೋಣ, ದರ್ಶನ ಮಾಡಿ ಬರೋಣ ಅಂತ. ಅದಕ್ಕೆ ಆ ರಾಮಚಂದ್ರನ ಬಗ್ಗೆ ಹೇಳಕತ್ತೀನಿ. ಏನು? ರಾಮನ 2 ಉತ್ಪತ್ತಿಗಳು, ಒಂದು ಲೌಕಿಕ ವಿಗ್ರಹ, ಇನ್ನೊಂದು ಅಲೌಕಿಕ ವಿಗ್ರಹ ಅಂತ ಕರಿತೀವಿ. ಹೌದಲ್ರಿ? ಲೌಕಿಕ ವಿಗ್ರಹ ಅಂದರೆ ಲೋಕಾರ್ಹೆ ಪ್ರಯೋಗಾರ್ಥ ಲೌಕಿಕ ಅಂತ. ಲೋಕ ಜನರು ಅದನ್ನು ಪ್ರಯೋಗ ಮಾಡ್ತಾರೆ, ಅದಕ್ಕೆ ಲೌಕಿಕ ವಿಗ್ರಹ ಅಂತ ಕರಿತೀವಿ. ಇನ್ನೊಂದು ಅಲೌಕಿಕ ವಿಗ್ರಹ ಅದ. ವಿಗ್ರಹ ಅಂದ್ರೆ ಸ್ವರೂಪ ರೀ. ಈಗ ಹೇಳದೆ ಅಲ್ಲ, ರಾಮೋ ವಿಗ್ರಹವಾನ್ ಧರ್ಮ. ಆ ನಿರ್ಗುಣ ನಿರಾಕಾರವಾಗಿರುವಂತಹ ಪರಮಾತ್ಮ 2 ರೂಪದಿಂದ ಬರ್ತಾನೆ. ಒಂದು ನಿರ್ಗುಣ ರೂಪದಿಂದ ಅಂದರೆ ಅಲೌಕಿಕ ವಿಗ್ರಹದಿಂದ, ಒಂದು ಲೌಕಿಕ ವಿಗ್ರಹದಿಂದ. ಲೌಕಿಕ ವಿಗ್ರಹ ಅಂದರೆ ನಿಮಗೆ ದೃಷ್ಟಿಗೋಚರ ಆಗ್ತದದು. ನೀವು ನೋಡ್ಬೋದು, ನೀವು ಸ್ಪರ್ಶ ಮಾಡ್ಬೋದು, ನೀವು ಕೇಳ್ಬೋದು. ಇದಕ್ಕೆ ಲೌಕಿಕ ವಿಗ್ರಹ ಅಂತೀವಿ. ಹೀಗೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆಯಿತು. ರಾಮನಿಗೆ ರಾಷ್ಟ್ರದ ಅನಂತ ದಿವ್ಯ ಮಹಾಪುರುಷರು, ಯೋಗಿಗಳು, ಜ್ಞಾನಿಗಳು, ಧರ್ಮನಿಷ್ಠರು, ತಪಸ್ವಿಗಳು, ಜಟಿಜೋಗಿ ಜಂಗಮರು, ಸನ್ಯಾಸಿ ಮಹಾಪುರುಷರೆಲ್ಲ ಹೋಗಿ ಕುಳಿತುಕೊಂಡು ಏನು ತಮ್ಮ ಚೇತನದಿಂದ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಮೊನ್ನೆ. ಹೌದಿಲ್ರಿ? ಈಗ ಹೇಗೆ ಕೂತಿದ್ದಾನಲ್ಲಿ ರಾಮಚಂದ್ರ, ಬಾಲರಾಮಚಂದ್ರ ಅಂದರೆ ಲೌಕಿಕ ರೂಪದಿಂದ ಕುಳಿತಿದ್ದಾನೆ ಅವನು. ಹೌದಿಲ್ಲ? ಲೋಕ ಜನರಿಗೆ ಗ್ರಾಹ್ಯ ಅದ ನೋಡ್ರಿ, ನೋಡ್ಬೋದಲ್ರಿ. ಈಗ ಹೋಗಿ ಈಗ ಸದ್ಗುರುನಾಥರ ಜೊತೆ ಹೋದೇವಂದರೆ ನೋಡ್ಬೋದು ನೋಡ್ರಿ. ಶ್ರೀರಾಮಚಂದ್ರನ ನೋಡ್ಬೋದಲ್ಲ, ಕಣ್ತುಂಬ ನೋಡ್ಬೋದು. ಆ ವಿಗ್ರಹವನ್ನು ಮನಸ್ಸಿನಲ್ಲಿ, ಹೃದಯದಲ್ಲಿ ತುಂಬಿಕೊಳ್ಳಬಹುದು. ಇದಕ್ಕೇನಂತೀವಿ? ಇಂಥ ವಿಗ್ರಹಕ್ಕೆ ಲೌಕಿಕ ವಿಗ್ರಹ ಅಂತ ಕರಿತೀವಿ. ಈ ಲೌಕಿಕ ವಿಗ್ರಹದಲ್ಲಿ ಶಾಸ್ತ್ರ ಏನೇನು ಹೇಳುತ್ತಂದ್ರೆ, ಈ ಅಷ್ಟ ಧೃತಿ, ಕ್ಷಮಾ, ದಮಃ, ಶೌಚ, ಇಂದ್ರಿಯ ನಿಗ್ರಹ ಇತ್ಯಾದಿ ಏನದವಲ್ಲ, ಧೈರ್ಯ, ಇವೆಲ್ಲ ಆ ಲೌಕಿಕ ವಿಗ್ರಹದಲ್ಲಿ ಇರ್ತಾವೆ. ಯಾವ ವಿಗ್ರಹದಲ್ಲಿ? ಕೇವಲ ಶ್ರೀರಾಮಚಂದ್ರನ ವಿಗ್ರಹದಲ್ಲಿ. ಹೌದಿಲ್ರಿ? ಯಾಕಂದ್ರೆ ಸಾಕ್ಷಾತ್ ಧರ್ಮದ ಸ್ವರೂಪಿ ಅದ ನೋಡ್ರಿ ಶ್ರೀರಾಮಚಂದ್ರ. ಇದು ಒಂದು ಲೌಕಿಕ ವಿಗ್ರಹದ ಸ್ವರೂಪ ಆಯಿತು. ಇನ್ನೇ ರಾಮಾಯಣದಲ್ಲಿ, ತುಳಸಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಬಗ್ಗೆದಾಗ ಭಾಳಷ್ಟು ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಹಾಗೆ ಪುತ್ರ ಇಲ್ಲಿವರೆಗೆ ಜನಿಸಿಲ್ಲ. ಅದಿಲ್ಲ, ಶ್ರೀರಾಮಚಂದ್ರನ ಹಾಗೆ ಪುತ್ರ ಇಲ್ಲಿವರೆಗೆ ಜನಿಸಿಲ್ಲ ಅಂತೆ. ತಂದೆಯ ಒಂದು ವಾಕ್ಯದ ಪಾಲನೆಗಾಗಿ 14 ವರ್ಷ ವನವಾಸ ಎತ್ತಿರುವಂತಹ ಮಗ ಇಲ್ಲಿವರೆಗೆ ಹುಟ್ಟಿಲ್ಲ. ಹೌದಿಲ್ಲ? ತಾಯಿಯ ಮನಸ್ಸಿನ ಭಾವನೆಯನ್ನು ಅರ್ಥಕೊಂಡು, ಹೌದಿಲ್ಲ, ಹೆತ್ತ ತಾಯಿ ಅಲ್ಲ ಅವಳು, ಕೈಕೆ ಹೆತ್ತ ತಾಯಿನ ಅವಳು ಇಲ್ಲ, ಮಂತ್ರ ಕಿವಿ ತುಂಬುವುದಕ್ಕಾಗಿ ತನ್ನ ಸ್ವಾರ್ಥಕ್ಕೆ ಭರತನನ್ನು ಪೀಠಾಧಿಪತಿಯಾಗಿ ಮಾಡಬೇಕಂತ ತಿಳಿದು
ತನ್ನ ಪತಿದೇವನಿಗೆ ಕೊಟ್ಟಿರುವಂತಹ ವರದ ದುರುಪಯೋಗ ಮಾಡಿಕೊಂಡು ಶ್ರೀರಾಮಚಂದ್ರನನ್ನು 14 ವರ್ಷ ಇಲ್ಲಿಗೆ ವನವಾಸಕ್ಕೆ ಕಳಿಸಿದಳು. ಹೌದ್ರ? ಆ ತಾಯಿಯ ಮನೆ ಒಲಿಕೆಗೆ ಮತ್ತು ತನ್ನ ಪರಂಪರೆ ಇದಲ್ರಿ ಏನಂತ, ರಘುಕುಲ ಕಿ ರೀತ ಸದಾ ಚಲಿಯಾಯಿ ಪ್ರಾಣ ಜಾಯ ಪರ ವಚನ ನ ಜಾಯಿ. ರಘುಕುಲ ವಂಶದ ರೀತಿ ಹೇಗದ ಅದು, ಹೌದಲ್ರಿ? ಇಕ್ಷ್ವಾಕುನ ಹಿಡ್ಕೊಂಡು ಏನು ಬಂದದಲ್ರಿ, ದಿಲೀಪ ದಶರಥ ಮತ್ತು ರಾಮಚಂದ್ರನ ಥರ ಏನು ಬಂದದಲ್ಲ, ವಚನ ಪರಿಪಾಲನೆ ಮಾಡೋದದ. ಪುತ್ರ ಯಾರು? ಅಪೋಳು ಹೇಳ್ತಿರ್ತಾರೆ ನೋಡಿ, ಪುತ್ರ ಯಾರು ಅಂದರೆ ಸೈವ ಪುತ್ರ ಪಿತಸ್ಯ ವಚನ ಪರಿಪಾಲನ. ಯಾರು ತಂದೆ ವಚನದ ಪರಿಪಾಲನೆ ಮಾಡ್ತಾನೆ ಅವನು ಪುತ್ರ ರೀ. ತಂದೆ ದುಡ್ಡಿನ ಮೇಲೆ ಐಷ್ ಮಾಡೋನು ಪುತ್ರ ಅಲ್ಲ. ತಂದೆ ಕಟ್ಟಿರುವಂತಹ ಮನೆಯಲ್ಲಿ ಉದ್ದುಕೊಂಡು ತಾನಿದ್ದುಕೊಂಡು ತಂದೆಗೆ ಹೊರಗೆ ಹಾಕುವಂಥವನು ಪುತ್ರ ಏನ್ರಿ ಅವನು? ಅವನಿಗೆ ಪುತ್ರ ಅಂತೀರಿ? ಇಲ್ಲ, ತಂದೆಯ ಕೊಟ್ಟಿರುವಂಥ ಒಂದು ವಾಕ್ಯಕ್ಕೆ 14 ವರ್ಷ ಶ್ರೀರಾಮಚಂದ್ರ ಎಲ್ಲಿಗೆ ಹೋದ? ವನವಾಸಕ್ಕೆ ಹೋದ. ಹೌದಲ್ಲ? ತಾಯಿಯ ತಂದೆಯ ಆಜ್ಞೆ ಪರಿಪಾಲನೆ ಮಾಡ್ಯಾನಲ್ರಿ, ಅದಕ್ಕೆ ಅವನಂತಹ ಪುತ್ರ ಇಲ್ಲಿವರೆಗೆ ಆಗಿಲ್ಲ. ತುಳಸಿದಾಸರು ಬರೀತಾರೆ. ಹೌದಲ್ಲ? ಮತ್ತು ಅಣ್ಣನಿಗೆ ತಮ್ಮ ಅಪ್ಪಗಳು ಹೇಳಿದ್ರು ನೋಡ್ರಿ, ಅವನಂತ ಅಣ್ಣ ಇಲ್ಲಿವರೆಗೆ ಆಗಿಲ್ಲ. ಹೌದಲ್ರಿ? ಮತ್ತು ಸತಿಗೆ ಪತಿ, ಮತ್ತು ಅವನಂಥ ರಾಜನೂ ಇಲ್ಲಿವರೆಗೆ ಆಗಿಲ್ಲ. ವಾನರ ಸೇನೆ ತೊಗೊಂಡು ಯುದ್ಧ ಮಾಡಿ ಅಂತಹ ರಾವಣನನ್ನು ಸೋಲಿಸಿ ವಿಜಯಶಾಲಿಯಾಗಿ ಬಂದಿರುವಂತಹ ಶ್ರೀರಾಮಚಂದ್ರ ಯಾವ ಸೇನೆ ರೀ? ವಾನರ ಸೇನೆ. ವಾನರ ಸೇನೆಯನ್ನು ತೆಗೆದುಕೊಂಡು ಹೋಗಿ, ಹೋಗಿಲ್ಲ, ಸೂಕ್ತವಾಗಿರುವಂತಹ ರಾಜ, ಧರ್ಮನಿಷ್ಠ. ಇವಕ್ಕೇನಂತೀವಿ? ಇವೆಲ್ಲ ಲಕ್ಷಣಗಳಿಂದ ಏನು ಕೂಡ್ಕೊಂಡನಲ್ಲ, ಇದಕ್ಕೆ ಲೌಕಿಕ ವಿಗ್ರಹ ಅಂತೀವಿ. ಅಂದರೆ ಪರಮಾತ್ಮನೇ ಸಾಕ್ಷಾತ್ ನಿರ್ಗುಣ ನಿರಾಕಾರವಾಗಿರುವಂಥ ಪರಮಾತ್ಮನೇ ಸಗುಣ ರೂಪದಿಂದ ಬಂದು, ಎಲೆ ಮನುಷ್ಯನೇ ನಾನು ನಿನ್ನಂಗೆ ಇದ್ದೀನಿ ನೋಡು, ಸಹಜವಾಗಿ ಯಾವ ಯಾವ ಪ್ರಕ್ರಿಯೆಯಿಂದ ನಾನು ಹೊರಹೊಮ್ಮಿದ್ದೀನೋ ಅದರಲ್ಲಿ ಒಂದು ಪ್ರಕ್ರಿಯೆ ಕೂಡ ನೀನು ಹೊರಹೊಮ್ಮಕ್ಕಾದವು ಆಗೋದಿಲ್ಲ. ಪರಂತು ಒಂದೇ ಪ್ರಕ್ರಿಯೆಯಿಂದ ನೀವು ಹೊರಗೆ ಹೊಮ್ಮಿದ್ರೆ ನಿನ್ನ ಕಲ್ಯಾಣ ಆಗತ್ತೆ ಅಂತ ಪರಮಾತ್ಮ. ಹೌದಿಲ್ಲ? ಪರಮಾತ್ಮನ ಜೀವನದಲ್ಲಿ ಎಷ್ಟು ಕಷ್ಟ ರೀ, ಹೆಜ್ಜೆಗೆ ಹೆಜ್ಜೆಗೆ ಕಷ್ಟ, ಹುಟ್ಟಿದ ಕೂಡಲೇ ಕಷ್ಟ, ಬೆಳೀತಾ ಬೆಳೀತಾ ಕಷ್ಟ. ಬೆಳೀತಾ 16 ವರ್ಷಕ್ಕೆ ವಿಶ್ವಾಮಿತ್ರ ಕರ್ಕೊಂಡೋಗಿದ್ರು, ರಾಕ್ಷಸ ನಾನು ಯಜ್ಞ ಮಾಡ್ತಿದ್ದೀನಿ ಬಾ ಅಲ್ಲಿ ಯುದ್ಧ ಮಾಡುವಂತೆ ಅಂತ. ಹೌದು, ನಾವು ಕಳಿಸ್ತೀವ್ರಿ, ಪಕ್ಕದ ಮನೆಯಲ್ಲಿ ಜಗಳ ನಡೆದ್ರೆ ಮಗನಿಗೆ ನೋಡ್ಬಿಡಂಗಿಲ್ಲ, ಕರ್ಕೊಂಡು ಬಂದು ಒಳಗೆ ಕುಂದ್ರಿಸ್ತೀವಿ ನಾವು. ಯುದ್ಧ ಮಾಡಕ್ಕೆ ಕಳಿಸ್ತೀವ ನಾವು? ಚಿಕ್ಕಂದಿನಿಂದ ಕಷ್ಟ ಸಹನೆ ಮಾಡ್ಕೊಳ್ತಾ ಬೆಳೆದವನು. ಹೋಗಿ ಗುರುಕುಲದಲ್ಲಿ 12 ವರ್ಷ ಅಧ್ಯಯನ. ಗುರುಕುಲದಲ್ಲಿ ಏನು ರಾಜನ ಮಗ ಅದಾನೆ, ಇನ್ನು ಒಳ್ಳೆ ಒಂದು ವ್ಯವಸ್ಥೆ ಮಾಡ್ಬೇಕಂತ ಏನಿಲ್ಲ. ಅಲ್ಲಿ ಭಿಕ್ಷಾಟನೆ ಮಾಡಬೇಕು, ಅಡವಿಗೆ ಹೋಗಿ ಸೌದೆ ತರಬೇಕು. ಹೌದಿಲ್ಲ? ಎಲ್ಲ ಹುಡುಗರಂಗೆ ಪಾದ ಸೇವನೆ ಮಾಡಬೇಕು. ಗುರುನಾಥಂದ್ರು ಎಲ್ಲ ರೀತಿ ಸೇವನೆ ಮಾಡಬೇಕು. ಹೌದು, ಒಂದು ಕಷ್ಟನ 2 ಕಷ್ಟ ಅಷ್ಟಾದ ಮೇಲೆ ಬಿಟ್ರ ವಿಶ್ವಾಮಿತ್ರರು ಕರ್ಕೊಂಡೋಗಿದ್ರು, ಮದುವೆ ಮಾಡಿದ್ರು. ಸೀತಾಮಾತೆ ಕರ್ಕೊಂಡು ಬಂದು ಕೂಡಲೇ ಮತ್ತೆ ವನವಾಸಕ್ಕೆ ಹೋಗೋದು ಬಂತು. 14 ವರ್ಷ ವನವಾಸ ಅಂದ್ರೆ ಏನು? ಈಗ ತೋರಿಸ್ತಾರಲ್ಲ ಟಿ ವಿಯಲ್ಲಿ ಸೀರಿಯಲ್, ಏನು ಹೌದ್ರಿ, ನಾವು ಇದ್ರ ಭಾರಿ ಹಾಗೆ ವನವಾಸಕ್ಕೆ ಹೋಗ್ತೀವೇನೋ ಅಂತ ಅನಿಸ್ತದೆ. ಆ ರೀತಿ ತೋರಿಸ್ತಾರೆ ಅವರು ವನವಾಸದ ದೃಶ್ಯಗಳನ್ನು. ಪರಂತು ಆ ರೀತಿ ಇರುತ್ತೇನ್ರಿ ವನವಾಸ ಅಂದರೆ? ಕಾಡು ಮೃಗಗಳು, ಕಾಡು ಪಕ್ಷಿಗಳು, ಶೀತ. ಈಗ ನೋಡಿದ್ದೀವಿ ಅಯೋಧ್ಯೆಯಲ್ಲಿ, ಏನೋ ಗುರುನಾಥನ ಕರುಣೆ, ಅಜ್ಜನ ಕರುಣೆ ಅನ್ಬೇಕು, 3 ದಿವಸ ಇದ್ದೀವಿ ಅಲ್ಲಿ, 2 ದಿವಸ. ಏನು ಶೀತ ರೀ, ಏನು ಶೀತ ಅದು. ಎಲ್ಲ ಮಹಾಪುರುಷರಿಗೆಲ್ಲ ತಗಡದಲ್ಲಿ ಶೆಡ್ ಗಿಡ್ ಹಾಕಿದ್ರು. 4 ಕಿಲೋಮೀಟರ್ ದೂರಗಡೆ, ಮಂದಿರದಿಂದ ದೂರಗಡೆ ವ್ಯವಸ್ಥೆ ಮಾಡಿದರು. ಹೌದಾ? ಗುರುನಾಥನ ಕರುಣೆಯಿಂದ ನಾವು ಅಲ್ಲಿ ಹೋಗಿದ್ದೀವಿ, ಒಳಗಿದ್ದೇವೆ, ಮಹಾಪುರುಷರ ಜೊತೆ ಇದ್ದೀವಿ, ದಿವ್ಯ ಯೋಗಿಗಳಿದ್ದರಲ್ಲ, ಇದ್ದೀವಿ. ಆದರೆ ಕಷ್ಟ ಸಹನೆ. ಇವಾಗ ತಗಡದೊಳಗೆ ಉಳ್ಕೊಂಡು ಸಹನ ಮಾಡೋದು ಎಷ್ಟು ಎಂಥ ಪರ್ಯಾದದು. ಅಲ್ಲಿ ಪ್ರತಿಷ್ಠಾಪನೆ ಅವ್ರದ್ದು ಹಾಕಿದ್ರೆ ಇಲ್ಲಿ ಮಹಾಪುರುಷರ ಪ್ರತಿಷ್ಠಾಪನೆ ಆಗ್ತಾ ಇತ್ತು ಥಂಡಿಯಲ್ಲಿ ಎಲ್ಲರದು. ಹೌದಿಲ್ಲ? ಇಂತಹ ಸಮಯಕ್ಕೆ ಈ ರೀತಿ ಕಷ್ಟ ಅನುಭವ ಆಗುತ್ತೆ ಅಂದಮೇಲೆ ಆವಾಗಿನ ಕಾಲದಲ್ಲಿ ಸೈಂಟಿಸ್ಟ್ ಪ್ರಕಾರವಾಗಿ 7,500, ಶಾಸ್ತ್ರ ಪ್ರಕಾರವಾಗಿ ಲಕ್ಷಾಂತರ ವರ್ಷದ ಹಿಂದೆ ರಾಮಚಂದ್ರ ಆಗಿ ಹೋಗಿದ್ದು. ಹೌದಿಲ್ಲ? ಅಂತಹ ಕಾಲಕ್ಕೆ ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋಗ್ತಾನೆ, ಗುಡಿಸಿಲು ಮಾಡ್ಕೋತಾನೆ, ಒಂದು ಕಡೆ ಇರ್ತಾನೆ. ಹೌದಿಲ್ಲ? ಅಲ್ಲೇ ಗೆಡ್ಡೆ ಗೆಣಸು ತಿಂದು ಜೀವನ ಸಾಗಿಸ್ತಾರೆ. ಎಷ್ಟು ಕಷ್ಟ ರೀ. ಅಂಥದ್ರಾಗೆ ಈ ಪರಮಶ್ರೇಷ್ಠವಾಗಿರುವಂತಹ ರಾವಣ ತನ್ನ ಪತ್ನಿಯನ್ನು ಸಾಧು ವೇಷದಲ್ಲಿ ಬಂದು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಕಷ್ಟ ನೋಡ್ರಿ. ಹಾಸೀತೆ ಅಂತ ಗಿಡಗಳಿಗೆ ಮೆತ್ಕೊಂಡು ಅಳಬೇಕಾಗಿದ್ರಿ ಶ್ರೀರಾಮಚಂದ್ರ. ಎಷ್ಟು ಕಷ್ಟ ಆಗಿರ್ಬೇಕ್ರಿ. ಅದಕ್ಕಷ್ಟು ಆ ರೀತಿ ಕಷ್ಟ ಆಗಿದೆ ನಮ್ಗೆ. ಇದು ಯಾಕೆ ಹೇಳಕತ್ತಾರೆ ಅಂದರೆ, ಆ ಶ್ರೀರಾಮಚಂದ್ರನ ಗುಣಗಳಲ್ಲಿ ಒಂದೇ ಗುಣ ಮನುಷ್ಯನ ಅಳವಡಿಸ್ಕೊಂಡಿದ್ರೆ ಧನ್ಯ ಆಗ್ತಾನವನು.
ನಾವು ಪರಮಾತ್ಮನ ಯಾಕೆ ಉಪಾಸನೆ ಮಾಡಬೇಕು, ಒಂದು ಜೀವನವನ್ನು ಯಾಕೆ ಕೇಳಬೇಕು, ಒಂದು ಚರಿತ್ರೆಯನ್ನು ಯಾಕೆ ಕೇಳಬೇಕು ಅಂದರೆ ಇದಕ್ಕೆ ಕೇಳಬೇಕು. ಪರಮಾತ್ಮನಿಗೆ ಈ ರೀತಿ ಕಷ್ಟ ಬಂದಿದೆ ಅಂದರೆ ನಾವು ಏನಪ್ಪ, ಹೌದಿಲ್ಲ? ಸಹಜವಾಗಿ ಬರ್ತವೆ, ಅದನ್ನು ಎದುರಿಸಿ ನಾವು ಮುಂದೆ ಹೋಗಬೇಕು ಅಂತ ಪ್ರೇರಣೆ ಸಿಗುತ್ತೆ ಪರಮಾತ್ಮನ ಜೀವನದಿಂದ. ಹೌದು, ರಾವಣ ಒಯ್ದ ಎಲ್ಲಿ ಅಶೋಕ ವಾಟಿಕೆಯಲ್ಲಿ ಇಟ್ಟ ಸೀತೆಯನ್ನು. ಹುಡುಕ್ಬೇಕಲ್ರಿ ಅವಾಗ, ಈಗೇನು ಫೋನಾ, ಏನು ಕ್ಯಾಮ್ರಾನಾ? ಅವಾಗ ಇಲ್ಲದಾಳ ಸೀತಾ ಹೋಗ್ಬೇಡ, ಫ್ಲೈಟಾ ಎತ್ಕೊಂಡು ಹೋಗೋಕ್ಕೆ, ಅಲ್ಲಿ ಕುಂದ್ರಕ್ಕೆ ಏನಿಲ್ಲ. ಸೈನಿಕರೇನ, ಈ ರಾಜ ಅಲ್ಲವನು. ಒಂದು ವೇಳೆ ಅಯೋಧ್ಯಾಪತಿ ಇದ್ದರೆ ತನ್ನ ಅಯೋಧ್ಯೆಯ ಸೈನಿಕರನ್ನು ತನ್ನ ಉಳುಕಿದ್ದೆಲ್ಲ ರಾಜರನ್ನು ಕೂಡಿಸ್ಕೊಂಡು ಸಂಘಟನೆ ಮಾಡಿ ಯುದ್ಧಕ್ಕೆ ಹೋಗ್ಬೋದಿತ್ತು. ಹಾಗೇನಿಲ್ಲ, ಆ ರೀತಿ ಏನೂ ಇಲ್ಲ. ಯಾಕಂದರೆ ಪ್ರತಿಜ್ಞಾಬದ್ಧ ಅದಾನ, 14 ವರ್ಷ ವನವಾಸದಲ್ಲಿ ಅದಾನ ಶ್ರೀರಾಮಚಂದ್ರ. ಅಲ್ಲಿ ಸೀತಾಮಾತ ನನ್ನ ಪತಿದೇವ ಬರ್ತಾನೆ ಬಿಡಿಸ್ಕೊಂಡು ಹೋಗ್ತಾನೆ ಅಂತ ಅವಳು ದಾರಿ ಕಾಯ್ತಿದ್ದಾಳೆ. ಹೋಗ್ಬೇಕಲ್ಲ, ಏನು ಹೇಗೆ ಒಬ್ಬನೇ ಯುದ್ಧ ಮಾಡೋಕ್ಕಾಗೋದಿಲ್ಲ. ವಾನರ ಸೇನೆಯನ್ನು ಕಟ್ಟಿಕೊಂಡು ಅವ್ರಿಗೆ ಹೇಳಿ ಅವರನ್ನು ಮನವೊಲಿಕೆ ಮಾಡಿ ಅವರಿಗೆ ಶೈಕ್ಷಣಿಕವಾಗಿ ಬೌದ್ಧಿಕವಾಗಿ ಶಿಕ್ಷಣ ಕೊಟ್ಟು ವಾನರಗಳನ್ನು ತಿದ್ದಬೇಕಾಗಿದ್ರೆ ಎಷ್ಟು ಕಠಿಣ ಇರ್ತದೆ ನಿಮಗೆ ಗೊತ್ತದ, ಹೌದಿಲ್ರಿ? ಮನುಷ್ಯ, ಹೌದಿಲ್ಲ, ಎಷ್ಟು ಕಷ್ಟ ಅದ ರೀ. ಅವರಿಗೆಲ್ಲ ಪರಿವರ್ತನೆ ಮಾಡಿ ಶ್ರೀರಾಮಚಂದ್ರ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ. ಹೋಗುವಾಗ ಏನು ಸುಮ್ಮನೆ ಇರುತ್ತಾರೆ? ಆ ಮಾರ್ಗ ಕೊಡ್ಬೇಕಲ್ಲ, ಅದು ಯಾವುದು ಸಮುದ್ರ ದೇವ ಕೊಡಂಗಿಲ್ಲ. ಅವನು 3 ದಿವಸ ಹಠಕ್ಕೆ ಕೂತಿರ್ತಾನೆ ಶ್ರೀರಾಮಚಂದ್ರ, ಕೊಡು ಮಾರ್ಗ ಅಂತ ಕೊಡಂಗಿಲ್ಲ. ಕೊನೆಗೆ ಆಯ್ತಪ್ಪ ರಾಮಚಂದ್ರ ಅಂತ ಮಾರ್ಗ ಕೊಡುತ್ತೆ ಸಮುದ್ರ. ಎಲ್ಲರೂ ಕಲ್ಲು ಹಾಕ್ತಾರೆ, ಶ್ರೀರಾಮ್ ಅಂತ ಹೆಸರು ಬರೆದು ಕಲ್ಲು ಹಾಕ್ತಾರೆ, ಸೇತುವೆ ಆಗ್ತದೆ, ಹೌದಿಲ್ಲ? ಆ ಕಡೆ ಹೋಗಿ ಯುದ್ಧ ಮಾಡೋದಾಗ ಎಷ್ಟು ಕಷ್ಟ ರೀ. ಯಾಕೆ ಹೇಳಕತ್ತೀನಿ, ಪರಮಾತ್ಮನಿಗೆ ಎಷ್ಟು ಕಷ್ಟ ಬಂದಿದ್ದಾವೆ ಅಂತ ಹೇಳ್ತಿದ್ದೆ ನಾನು, ಹೌದಿಲ್ಲ? ಯುದ್ಧ ಮಾಡ್ತಾನೆ, ತಮ್ಮನ ಮರಣ ಆಗ್ತದೆ ಲಕ್ಷ್ಮಣದ್ದು. ತನ್ನ ಹೆಂಡತಿ ಬಿಟ್ಟು ಎಲ್ಲ ಬಿಟ್ಟು ಬಂದಿದ್ದಾನ ಅಣ್ಣನ ಸಲುವಾಗಿ. ಅಣ್ಣ ನೀನೇ ಗತಿ ಅಂತ ಅವನು ಶರಶೆಯ ಮೇಲೆ ಮಲ್ಕೊಂಡಾನ ಇಲ್ಲಿ. ಯಾರು? ಲಕ್ಷ್ಮಣ. ನೋಡಿ ಎಷ್ಟು ತಾಪ ಆಗಿರಬೇಕು, ಹೌದಿಲ್ಲ? ನಾವು ಈಗ ಗೊತ್ತಿದೆ ಯಾರು ಆಂಜನೇಯ ತಂದ ಸಂಜೀವನಿ ಉಳ್ಕೊಂಡ ಅಂತ. ಅವಾಗೆಲ್ಲ ರಾಮನಿಗೆಲ್ಲ ಗೊತ್ತು ಉಳ್ಕೊತಾನಿಲ್ಲ ಅಂತ. ಎಷ್ಟು ವೇದನೆ ಆಗಿರ್ಬೇಕು, ತಮ್ಮನ್ನು ಕಳ್ಕೊಂಡಿರೋಂಥ ದುಃಖ ಎಷ್ಟಾಗಿರ್ಬೇಕು, ಹೌದಿಲ್ಲ? ಆಂಜನೇಯ ತಂದ ಮತ್ತೆ ಉಳಿಸ್ದ, ಮತ್ತೆ ಯುದ್ಧ ಮಾಡಿದ್ರು. ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಲ್ಲ. ಈಗ ಜನ ಸುಮ್ಬಿಟ್ಟಾರ ಅವನಿಗೆ, ಹೌದಿಲ್ಲ? ವರ್ಷಾನುಗಟ್ಟಲೆ ಅಲ್ಲಿ ಉಳ್ಕೊಂಡು ಕರ್ಕೊಂಡು ಬಂದೀಯ ನೀನು. ನಾನಾ ಪ್ರಕಾರದ ಮಾತುಗಳನ್ನು ಸೀತೆಯನ್ನು ಕುರಿತು, ಹೌದಿಲ್ಲ? ಇಷ್ಟು ವೇದನೆ ಮಾಡಿಕೊಂಡು ರಾವಣನನ್ನು ಗೆದ್ದು ಸೀತೆ ಮಾತೆಯನ್ನು ತರಬೇಕು, ಹೌದಿಲ್ಲ? ಎಷ್ಟು ಕಷ್ಟ ಆಗಿರಬೇಕು. ತನ್ನ ಪತ್ನಿಗೆ ಅಗ್ನಿ ಪರೀಕ್ಷೆಯಿಂದ ಹಾಯ್ದು ಬರಬೇಕಾಗಿದ್ರೆ ಎಷ್ಟು ಕಷ್ಟ ಆಗಿರಬೇಕು ಅವನಿಗೆ, ಶ್ರೀರಾಮಚಂದ್ರನಿಗೆ, ಹೌದಿಲ್ಲ? ಪರೀಕ್ಷೆ ಕೊಟ್ಟಳು ತಾಯಿ, ಕರ್ಕೊಂಡು ಬಂದ. ಮತ್ತೊಂದು ಏನು ವಿಶೇಷ ಅಂದರೆ ಶ್ರೀರಾಮಚಂದ್ರನದು ಏನು, ಅಲ್ಲಿ ಲಂಕೆಯನ್ನು ಗೆದ್ದಿದ್ದಲ್ಲ, ಲಂಕೆಯನ್ನು ಗೆದ್ದ ಮೇಲೆ ಆ ಲಂಕಾಧಿಪತಿಯನ್ನು ತನ್ನ ರಾವಣನ ತಮ್ಮನನ್ನೇ ಮಾಡಿದ್ರಲ್ಲಿ, ಹೌದಿಲ್ಲ? ತನ್ನ ಪ್ರತಿನಿಧಿಯಾಗಿ ಯಾರನ್ನು ಮಾಡ್ಬೋದಿತ್ತು, ಮಾಡಲಿಲ್ಲ, ಹೌದಿಲ್ಲ? ಇವೆಲ್ಲ ಈಗ ಆಧುನಿಕ ವಿಚಾರಕರಿಗೆ ಭಾಳ ದೊಡ್ಡ ದೊಡ್ಡ ಯಕ್ಷ ಪ್ರಶ್ನೆಗಳದವ್ರಿ. ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರ ಏನು ಮಾಡಿ ಹೋಗಿದಾನಲ್ಲ, ಅದು ಮುಂದೆ ಬರುವಂಥ ಮನುಕುಲಕ್ಕೆ ದಾರಿದೀಪ ಅದ. ತಮ್ಮ ಪರಿಚಯ ವ್ಯಕ್ತಿಗಳನ್ನು ಮಾಡ್ಬೋದಿತ್ತಲ್ಲ ಅಲ್ಲಿ ರಾಜನನ್ನಾಗಿ, ಲಂಕಾಧಿಪತಿ ಸ್ಥಾನದಲ್ಲಿ ಬೇರೆ ಮಾಡ್ಬೋದಿತ್ತು. ಪರಂತು ಹಂಗೆ ಮಾಡಲಿಲ್ಲ. ರಾವಣನ ತಮ್ಮನನ್ನೇ ಮಾಡಿ ಅವನಿಗೆ ಸರ್ವಾಧಿಕ್ಯ ಕೊಟ್ಟ. ಏನು ಬೇಕದು ಮಾಡು. ಹೇಗೆ ನಾನು ಗೆದಿಯುವುದಕ್ಕಿಂತ ಪೂರ್ವದಲ್ಲಿತ್ತು ಹಾಗೆ ನಿನ್ನ ಅಣ್ಣನ ಅಧೀನದಲ್ಲಿ, ಹಾಗೆ ಈಗಲೂ ಕೂಡ ಅದ. ಹಾಗೆ ಯಾರು ಮಾಡ್ತಾರೆ? ಇಲ್ಲಿವರೆಗೆ ಯಾವ ರಾಜನೂ ಕೂಡ ಈ ಪೃಥ್ವಿ ಮೇಲೆ ಮಾಡಿಲ್ಲ. ಪರರ ರಾಜ್ಯವನ್ನು ಕಬಳಿಸೋದು, ಅದೆಲ್ಲ ತನ್ನ ಅಂಡರದಾಗ ತಗೊಳ್ಳೋದು, ಹೀಗೆ ಮಾಡಿದ್ದಾರೆ ವಿನಃ ಇಲ್ಲಿವರೆಗೆ ಯಾರೂ ಮಾಡಿಲ್ಲ. ಇವೆಲ್ಲ ಶ್ರೀರಾಮಚಂದ್ರನಿಂದ ಕಲಿಯುವಂಥ ಗುಣಗಳದಾವೆ ಈ ಸಮಾಜಕ್ಕೆ. ಅಲ್ಲಿಂದ ಬಂದ ಮೇಲೆ ಏನು ಕಷ್ಟ ಸುಮ್ಮದ? ಮತ್ತೆ ಹೆಂಡತಿ ಗರ್ಭವತಿ ಇದ್ದಾಗ ಮತ್ತೆ ಅರಣ್ಯಕ್ಕೆ ಕಳಿಸ್ಬೇಕಾಯ್ತು. ತನ್ನ 2 ಲವಕುಶ ಮಕ್ಕಳ ಜೊತೆ ಯುದ್ಧ ಆಡುವಂಥ ಪ್ರಸಂಗ ಬಂತು. ಎಷ್ಟು ಕಷ್ಟ ರೀ. ಯಾರಿಗೆ? ಪರಮಾತ್ಮನಿಗ್ರಿ. ಯಾರು? ಸಾಕ್ಷಾತ್ ವಿಗ್ರಹವಾನ್ ಧರ್ಮ, ಸಾಕ್ಷಾತ್ ಪರಮಾತ್ಮನೇ, ವೇದ ಸಮ್ಮತವಾಗಿರುವಂತಹ ಪರಮಾತ್ಮನೇ ವಿಗ್ರಹ ಧಾರಣೆ ಮಾಡಿಕೊಂಡು ರಾಮಚಂದ್ರನ ರೂಪದಲ್ಲಿ ಬಂದ ಮೇಲೆ ಈ ಪ್ರಕಾರವಾಗಿರುವಂಥ ಕಷ್ಟದಿಂದ ಹೊರಹೊಮ್ಮಬೇಕಾಯ್ತು ಅವನು. ಇನ್ನು ಮನುಷ್ಯನಾದರಿಗೆ ಬಿಟ್ಟವ? ಬಿಡಂಗಿಲ್ಲ. ಇದಕ್ಕೆ ದಾರಿ ಏನದ? ಧರ್ಮ ಏನು ಹೇಳುತ್ತೋ? ಕ್ಷಮ, ಸಹನ ಮಾಡ್ಕೊ, ಎಲ್ಲವನ್ನು ಸಹನ ಮಾಡು. ಹೀಗೆ ಹುಡುಗಿ ತಾಯಿತನವನ್ನು ಸಹನ ಮಾಡಿಕೊಂಡ್ಳಂದರೆ
ಎಷ್ಟೊಂದು ತಿಳುವಳಿಕೆ ಬರುತ್ತೆ ಜೀವನದ ಪ್ರತಿ, ಹೌದಿಲ್ಲ? ತಿಳುವಳಿಕೆ ಬರುತ್ತಲ್ಲ. ಹಾಗೆ ಎಲ್ಲ ಕಷ್ಟವನ್ನು ಹೇಗೆ ಮನುಷ್ಯ ಸಹನ ಮಾಡ್ಕೋತಾ ಹೋಗ್ತಾನಲ್ಲ, ಆ ರೀತಿ ಜಗತ್ತಿನ ಪ್ರತಿ, ಈ ಪ್ರಕೃತಿಯ ಪ್ರತಿ ಒಂದು ವಿಶೇಷವಾಗಿರುವಂತಹ ತಿಳುವಳಿಕೆ ಬರುತ್ತೆ. ಅರಿವು ಅಂತೀವಿ ಅದಕ್ಕೆ. ಏನ್ರಿ? ಅರಿವು, ಜ್ಞಾನ. ಅದು ಏನು ಮಾಡ್ತದೆ ಮನುಷ್ಯನಿಗೆ? ಪ್ರತಿಯೊಂದು ಪ್ರಸಂಗದಲ್ಲಿ ಕಾಪಾಡ್ತದೆ ಅದು ಜ್ಞಾನ. ಶ್ರೀರಾಮಚಂದ್ರ ಏನು ಮಾಡ್ದ? ಎಲ್ಲವನ್ನೂ ಸಹನ ಮಾಡಿಕೊಂಡ, ಅದನ್ನು ಮತ್ತೆ ಎಲ್ಲಿಯೂ ಪ್ರಕಟ ಮಾಡಲಿಲ್ಲ, ಅದರಿಂದ ಕುಗ್ಗಲಿಲ್ಲ, ಅದರಿಂದ ಹಿಗ್ಗಲಿಲ್ಲ, ಪ್ರತಿ ಹೆಜ್ಜೆ ಮುಂದಿಟ್ಕೋತಾ ಹೋದ. ಎಲ್ಲಿಯೂ ನಿಂದಿರಲಿಲ್ಲ ಶ್ರೀರಾಮಚಂದ್ರ. ನನಗೆ ಹೀಗಾಯಿತು ಅಂತ ನಿಂತಿಲ್ಲ ಅವನು, ಹಿಂದೆ ಹೊಳ್ಳಿ ತಿರುಗಿ ನೋಡಿಲ್ಲ ಇಲ್ಲಿವರೆಗೆ. ಅಷ್ಟಾದ ಮೇಲೆ ಕಳಿಸಿದ ಮೇಲೆ ಒಬ್ಬನೇ ರಾಜಭಾರ ಮಾಡಿದ್ದಾನೆ. ಮತ್ತೆ 30 ವರ್ಷದವರೆಗೆ ಪತ್ನಿಯನ್ನು ಬಿಟ್ಟು, ಎಲ್ಲರನ್ನು ಬಿಟ್ಟು, ಅಷ್ಟು ಕಷ್ಟ ಸಹನ ಮಾಡಿದ್ರೂ ಕೂಡ ಪತ್ನಿಯಿಂದ ವಿಯೋಗ ಆಗಬೇಕಿತ್ತು, ಹೌದಿಲ್ರಿ? ಅದಕ್ಕೆ ಇಂತಹ ಪ್ರತಿಷ್ಠಾಪನೆಯಲ್ಲಿ, ಇಂತಹ ಸಾಕ್ಷಾತ್ ವಿಗ್ರಹ ರೂಪ ಪ್ರತಿಷ್ಠಾಪನೆ ಎಲ್ಲಾಗಿದೆ ಅಂದರೆ ಅಯೋಧ್ಯೆಯಲ್ಲಾಗಿದೆ ಶ್ರೀರಾಮಚಂದ್ರಂದು. ಎಷ್ಟು ಅದ್ಭುತವಾಗಿರುವಂಥ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಅಂದರೆ, ಎಲ್ಲ ಮಹಾಪುರುಷರು, ಎಲ್ಲ ದಿವ್ಯ ಯೋಗಿಗಳಿದ್ದರು, ಒಳ್ಳೊಳ್ಳೆ ಜ್ಞಾನಿಗಳಿದ್ದರು, ಈ ರಾಷ್ಟ್ರದ ದೊಡ್ಡ ದೊಡ್ಡ ಸಂತರೆಲ್ಲ ಅಲ್ಲಿದ್ದರು. ಸುಮಾರು 500 ವರ್ಷದಿಂದ ಯಾವ ಘಳಿಗೆಗೆ ಕಾಯ್ತಿದ್ದಿರಲ್ಲ ಭಾರತೀಯರು. ಅಷ್ಟೇ ಅಲ್ಲ, ಈ ಸ್ಥೂಲ ಜಗತ್ತಿನ ವ್ಯಕ್ತಿಗಳು, ಸೂಕ್ಷ್ಮ ಜಗತ್ತಿನ ಚೇತನಗಳು, ಪ್ರಕೃತಿನೇ ಕಾಯ್ತಿತ್ತು ಅವನು ಪ್ರತಿಷ್ಠಾಪನೆಯಲ್ಲಿ ಆಗಲಿ ಅಂತ. ಅದು ಪ್ರಕೃತಿ ಕೂಡ ಬಂತು, ಪ್ರತಿಷ್ಠಾಪನೆ ಆಯಿತು. ಸಾಕ್ಷಾತ್ ವಿಗ್ರಹ ವಾನ್ ಧರ್ಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಯಿತು. ಇದು ಒಂದು ವಿಗ್ರಹ. ಇನ್ನೊಂದು ವಿಗ್ರಹ ಏನಿದೆ ಅಂದರೆ ಅಲೌಕಿಕ ವಿಗ್ರಹ ಅಂತೀವಿ. ಯಾವುದು? ರಾಮಂದು ಶಾಸ್ತ್ರದಲ್ಲಿ, ವೇದದಲ್ಲಿ ಅಲೌಕಿಕ ವಿಗ್ರಹ ಮಾಡ್ತಾರೆ. ಅದು ಏನಂದ್ರೆ ನಿರ್ಗುಣ ನಿರಾಕಾರವಾಗಿರುವಂಥ ಪರಬ್ರಹ್ಮನದು, ಸಚ್ಚಿದಾನಂದ ಘನ ಪರಮಾತ್ಮ. ಹೇಗೆ ಎಲ್ಲರಲ್ಲಿ ಆ ಪರಮಾತ್ಮ ಅದನ್ನಲ್ಲ. ಅರ್ಜುನವ್ರು ಏನು ಹೇಳಿದರು? ಎಲ್ಲರಲ್ಲಿ ಇರುವಂತಹದ್ದು ಒಂದೇ ಚೇತನ, ಅದುವೇ ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೇನೆ ಏನಂತೀವಿ? ರಾಮ ಅಂತೀವಿ, ಅದಕ್ಕೇನೆ ಶಿವ ಅಂತೀವಿ, ಹೌದಿಲ್ಲೇ? ರಮಂತೆ ಯೋಗಿನಃ ಯಸ್ಮಿನ್ ಸೈತಿ ರಾಮ. ಎಲ್ಲ ಯೋಗಿಗಳೊಡನೆ, ಎಲ್ಲ ಯೋಗಿಗಳಲ್ಲಿ, ಎಲ್ಲ ಯೋಗಿಗಳು ಎಲ್ಲಿ ಕ್ರೀಡಿಸ್ತಾರೋ ಅಂದರೆ ಆನಂದವನ್ನು ಅನುಭವ ಮಾಡ್ತಾರೋ ಅಂತಹದ್ದಕ್ಕೆ ಏನಂತೀವಿ ಅಂದರೆ ಸಚ್ಚಿದಾನಂದ ಘನ ಪರಬ್ರಹ್ಮ ಅಂತೀವಿ, ಅಥವಾ ಸಚ್ಚಿದಾನಂದ ಘನ ರಾಮ ಅಂತ ಕರಿತೀವಿ ಅಂತ ಹೇಳಿದ್ರು, ಹೌದಿಲ್ಲ? ಭಾಳ ಸಂತೋಷ. ಸಮಯವೂ ಆಗಿದೆ. ಗುರುನಾಥನೂ ಕೂಡ ಕರುಣಿಸಿದ್ದಾರೆ ನಮಗೆಲ್ಲರಿಗೆ, ಹೌದಿಲ್ಲ ರೀ? ಏನಂತ ದಯ ಮಾಡ್ತೀನಂತಂದಾರ ಅವರು. ಮತ್ತು ಎಲ್ಲರೂ ಒಂದು ಸಾರಿ ಆನಂದ ಪಡೋಣ, ಹೌದಿಲ್ಲ? ಅದಕ್ಕೇನೆ